channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ವಿಷಯದ ಭಾಗ 1ರಲ್ಲಿನ ಮೊದಲ ಅಧ್ಯಾಯವಾದ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣ ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 1.1ರಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಸುತ್ತಳತೆ ಅಂದ್ರೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ ನಿಮಗೆ? ಒಂದು ಸರಳ ರೇಖಾಕೃತಿಯ ಎಲ್ಲಾ ಬಾಹುಗಳ ಒಟ್ಟು ಉದ್ದವನ್ನ ಆ ಆಕೃತಿಯ ಸುತ್ತಳತೆ ಅಂತ ಹೇಳ್ತೀವಿ ಮಕ್ಕಳೇ. ನೋಡಿ ಮಕ್ಕಳೇ, ಅಭ್ಯಾಸ 1.1 ಮುಂದಿನ ಆಕೃತಿಗಳ ಸುತ್ತಳತೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಈ ಆಕೃತಿಯನ್ನ ಗಮನಿಸಿ ಮಕ್ಕಳೇ. ನೋಡಿ ಇಲ್ಲಿ ಎಷ್ಟು ಬಾಹುಗಳಿವೆ ನೋಡಿ ಮಕ್ಕಳೇ. 1 2 3 4 5 ಬಾಹುಗಳಿವೆ ಮಕ್ಕಳೇ. ಈ 5 ಬಾಹುಗಳ ಒಟ್ಟು ಅಳತೆಯನ್ನು ನಾವು ಕೂಡಿಸ್ಬೇಕು ಮಕ್ಕಳೇ. ಆಗ ಈ ಆಕೃತಿಯ ಸುತ್ತಳತೆ ನಮಗೆ ದೊರೆಯುತ್ತೆ. ಹಾಗಾದರೆ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಈ ಬಾಹುವಿನ ಅಳತೆ 4 ಸೆಂಟಿಮೀಟರ್, IH 5 ಸೆಂಟಿಮೀಟರ್, HG 7 ಸೆಂಟಿಮೀಟರ್, GF 5 ಸೆಂಟಿಮೀಟರ್, FE 3 ಸೆಂಟಿಮೀಟರ್ ಅಳತೆಯನ್ನು ಹೊಂದಿದೆ ಮಕ್ಕಳೇ. ಈ ಎಲ್ಲ ಬಾಹುಗಳ ಅಳತೆಯನ್ನು ನಾವು ಕೂಡಿಸ್ಬೇಕು ಮಕ್ಕಳೇ. ಕೂಡಿಸಿದಾಗ ಈ ಆಕೃತಿಯ ಸುತ್ತಳತೆ ನಮಗೆ ಸಿಗುತ್ತೆ. EI 4 ಸೆಂಟಿಮೀಟರ್, IH 5 ಸೆಂಟಿಮೀಟರ್, HG 7 ಸೆಂಟಿಮೀಟರ್, GF 5 ಸೆಂಟಿಮೀಟರ್, FE 3 ಸೆಂಟಿಮೀಟರ್ ಇದೆ ಮಕ್ಕಳೇ. ನೋಡಿ ಮಕ್ಕಳೇ, EI 4 ಸೆಂಟಿಮೀಟರ್ ಇದೆ, IH 5 ಸೆಂಟಿಮೀಟರ್ ಇದೆ, HG 7 ಸೆಂಟಿಮೀಟರ್ ಇದೆ, GF 5 ಸೆಂಟಿಮೀಟರ್ ಇದೆ, FE 3 ಸೆಂಟಿಮೀಟರ್ ಇದೆ ಮಕ್ಕಳೇ. ಈ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ನಾವು ಕೂಡಿಸ್ಬೇಕು ಮಕ್ಕಳೇ. ಹಾಗಾದರೆ ನೋಡಿ, ಸುತ್ತಳತೆ ಈಕ್ವಲ್ಸ್ ಟು ಈ ಎಲ್ಲ ಬಾಹುಗಳ ಹೆಸರನ್ನು ಬರ್ಕೊಳ್ಳಿ ಮಕ್ಕಳೇ. EI ಪ್ಲಸ್ IH ಪ್ಲಸ್ HG ಪ್ಲಸ್ GF ಪ್ಲಸ್ FE. ನೋಡಿ ಮಕ್ಕಳೇ, ಇಷ್ಟು ಬಾಹುಗಳ ಅಳತೆಯನ್ನು ನಾವು ಕೂಡಿಸ್ಬೇಕು. EI ಎಷ್ಟಿದೆ ಮಕ್ಕಳೇ? 4 ಸೆಂಟಿಮೀಟರ್, IH 5 ಸೆಂಟಿಮೀಟರ್, ನಂತರ HG 7 ಸೆಂಟಿಮೀಟರ್, ನಂತರ GF 5 ಸೆಂಟಿಮೀಟರ್, ನಂತರ FE 3 ಸೆಂಟಿಮೀಟರ್ ಇದೆ ಮಕ್ಕಳೇ. ಕೂಡಿಸಿ ಮಕ್ಕಳೇ. 4ಕ್ಕೆ 5 ಕೂಡಿದ್ರೆ 9, 9ಕ್ಕೆ 7 ಕೂಡಿದ್ರೆ 16, 16ಕ್ಕೆ 5 ಕೂಡಿದ್ರೆ 21, 21ಕ್ಕೆ 3 ಕೂಡಿದ್ರೆ 24. ಹಾಗಾದರೆ ಎಷ್ಟಾಯಿತು ಮಕ್ಕಳೇ? 24 ಸೆಂಟಿಮೀಟರ್. ಹಾಗಾದರೆ ಅರ್ಥ ಆಯ್ತಲ್ವ ಮಕ್ಕಳೇ? ಈ ಆಕೃತಿಯ ಸುತ್ತಳತೆ 24 ಸೆಂಟಿಮೀಟರ್. ಅರ್ಥ ಆಯ್ತಾ ಮಕ್ಕಳೇ? ಒಂದು ಸರಳ ರೇಖಾಕೃತಿಯ ಎಲ್ಲ ಬಾಹುಗಳ ಒಟ್ಟು ಉದ್ದವನ್ನು ಆ ಆಕೃತಿಯ ಸುತ್ತಳತೆ ಅಂತ ನಾವು ಹೇಳ್ತೀವಿ ಮಕ್ಕಳೇ. ನಂತರ ಎರಡನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ JKLMN ಅಂತ ಈ ಆಕೃತಿಯಲ್ಲಿ ಬಾಹುಗಳಿಗೆ ಹೆಸರನ್ನು ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, JK ಬಾಹು ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ? 8 ಸೆಂಟಿಮೀಟರ್. ನಂತರ KL ಬಾಹು 6 ಸೆಂಟಿಮೀಟರ್ ಇದೆ. ನಂತರ LM ಬಾಹು 6 ಸೆಂಟಿಮೀಟರ್ ಇದೆ. ನಂತರ MN ಈ ಬಾಹು 5 ಸೆಂಟಿಮೀಟರ್ ಇದೆ. ನಂತರ NJ 2 ಸೆಂಟಿಮೀಟರ್ ಇದೆ. ನಾವೀಗ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯೋಣ ಮಕ್ಕಳೇ. ಸುತ್ತಳತೆ ಈಕ್ವಲ್ಸ್ ಟು ನೋಡಿ, JK ಪ್ಲಸ್ KL ಪ್ಲಸ್ LM ಪ್ಲಸ್ MN ಪ್ಲಸ್ NJ. ನೋಡಿ, JK ಎಷ್ಟು ಸೆಂಟಿಮೀಟರ್ ಇದೆ ಮಕ್ಕಳೇ? 8 ಸೆಂಟಿಮೀಟರ್, ಪ್ಲಸ್ KL 6 ಸೆಂಟಿಮೀಟರ್, LM 6 ಸೆಂಟಿಮೀಟರ್, ಪ್ಲಸ್ MN 5 ಸೆಂಟಿಮೀಟರ್, ಪ್ಲಸ್ NJ 2 ಸೆಂಟಿಮೀಟರ್ ಇದೆ ಮಕ್ಕಳೇ.
ಒಟ್ಟು ಬಾಹುಗಳನ್ನು ಕೂಡಬೇಕು ಮಕ್ಕಳೇ. 8ಕ್ಕೆ 6 ಕೂಡಿದರೆ 14, 14ಕ್ಕೆ 6 ಕೂಡಿದರೆ 20, 20ಕ್ಕೆ 5 ಕೂಡಿದರೆ 25, 25ಕ್ಕೆ 2 ಕೂಡಿದರೆ 27 ಮಕ್ಕಳೇ. ಹಾಗಾದರೆ ಈ ಆಕೃತಿಯ ಸುತ್ತಳತೆ 27 ಸೆಂಟಿಮೀಟರ್. ನಂತರ ಮೂರನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. ಷಡ್ಭುಜ ಆಕೃತಿಯನ್ನು ಕೊಟ್ಟಿದ್ದಾರೆ. ನೋಡಿ ಎಷ್ಟು ಬಾಹುಗಳಿವೆ. 1, 2, 3, 4, 5, 6. 6 ಬಾಹುಗಳನ್ನು ಒಳಗೊಂಡ ಆಕೃತಿ ಮಕ್ಕಳೇ. ಇದು ಷಡ್ಭುಜ ಆಕೃತಿ. ಹಾಗಾದರೆ ಈ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯೋಣ ಮಕ್ಕಳೇ. ನೋಡಿ ಮಕ್ಕಳೇ, ಪಿ ಕ್ಯೂ ಬಾಹುವಿನ ಅಳತೆ ಏನು? 4 ಸೆಂಟಿಮೀಟರ್. ನಂತರ ಕ್ಯೂ ಆರ್ ಬಾಹುವಿನ ಅಳತೆ 2 ಸೆಂಟಿಮೀಟರ್. ನಂತರ ಆರ್ ಎಸ್ ಬಾಹುವಿನ ಅಳತೆ 2 ಸೆಂಟಿಮೀಟರ್. ನಂತರ ಎಸ್ ಟಿ ಬಾಹುವಿನ ಅಳತೆ 4 ಸೆಂಟಿಮೀಟರ್. ನಂತರ ಟಿ ಯು ಬಾಹುವಿನ ಅಳತೆ 3 ಸೆಂಟಿಮೀಟರ್. ಯು ಪಿ ಬಾಹುವಿನ ಅಳತೆ 3 ಸೆಂಟಿಮೀಟರ್. ನೋಡಿ ಮಕ್ಕಳೇ, ಎಷ್ಟು ಬಾಹುಗಳಿವೆ? 1, 2, 3, 4, 5, 6. 6 ಬಾಹುಗಳಿವೆ ಮಕ್ಕಳೇ. 6 ಬಾಹುಗಳ ಅಳತೆಯನ್ನು ಇಲ್ಲಿ ಬರೆದಿದ್ದೀನಿ. ಈಗ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಯು ಪ್ಲಸ್ ಯು ಪಿ. ನೋಡಿ ಮಕ್ಕಳೇ, ಅಳತೆಯನ್ನು ನೋಡಿ. ಪಿ ಕ್ಯೂ ಎಷ್ಟಿದೆ? 4 ಸೆಂಟಿಮೀಟರ್ ಇದೆ. ಕ್ಯೂ ಆರ್ ಎಷ್ಟಿದೆ? 2 ಸೆಂಟಿಮೀಟರ್ ಇದೆ. ಆರ್ ಎಸ್ ಎಷ್ಟಿದೆ ಮಕ್ಕಳೇ? 2 ಸೆಂಟಿಮೀಟರ್ ಇದೆ. ಎಸ್ ಟಿ ಬಾಹು ಎಷ್ಟಿದೆ ಮಕ್ಕಳೇ? 4 ಸೆಂಟಿಮೀಟರ್ ಇದೆ. ನಂತರ ಟಿ ಯು ಬಾಹು 3 ಸೆಂಟಿಮೀಟರ್ ಇದೆ. ಪ್ಲಸ್ ಯು ಪಿ ಬಾಹು 3 ಸೆಂಟಿಮೀಟರ್ ಇದೆ ಮಕ್ಕಳೇ. ಸುತ್ತಳತೆ ಅಂದರೆ ನಾವು ಎಲ್ಲ ಬಾಹುಗಳನ್ನು ಕೂಡ್ತೀವಲ್ವ ಮಕ್ಕಳೇ. ಕೂಡಿ 4ಕ್ಕೆ 2 ಕೂಡಿದರೆ 6, 6ಕ್ಕೆ 2 ಕೂಡಿದರೆ 8, 8ಕ್ಕೆ 4 ಕೂಡಿದರೆ 12, 12ಕ್ಕೆ 3 ಕೂಡಿದರೆ 15, 15ಕ್ಕೆ 3 ಕೂಡಿದರೆ 18 ಮಕ್ಕಳೇ. ಈ ಆಕೃತಿಯ ಸುತ್ತಳತೆ 18 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 4ನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಎಷ್ಟು ಬಾಹುಗಳಿವೆ ನೋಡಿ. 1, 2, 3, 4, 5, 6. ಇದು ಸಹ 6 ಬಾಹುಗಳನ್ನು ಒಳಗೊಂಡಿದೆ ಮಕ್ಕಳೇ. 6 ಬಾಹುಗಳನ್ನು ಒಳಗೊಂಡ ಆಕೃತಿ ಷಡ್ಭುಜ ಆಕೃತಿ ಮಕ್ಕಳೇ. ಸುತ್ತಳತೆಯನ್ನು ಕಂಡುಹಿಡಿಯೋಣ ಮಕ್ಕಳೇ. ಡಬ್ಲ್ಯೂ ಎಕ್ಸ್ ಎಷ್ಟಿದೆ ಮಕ್ಕಳೇ? ಡಬ್ಲ್ಯೂ ಎಕ್ಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್. ಎಕ್ಸ್ ಸಿ 8 ಸೆಂಟಿಮೀಟರ್. ನಂತರ ಸಿ ಎನ್ 4 ಸೆಂಟಿಮೀಟರ್. ಎನ್ ಆರ್ 6 ಸೆಂಟಿಮೀಟರ್. ಆರ್ ಎಮ್ 3 ಸೆಂಟಿಮೀಟರ್. ಎಮ್ ಡಬ್ಲ್ಯೂ 2 ಸೆಂಟಿಮೀಟರ್. ನೋಡಿ ಮಕ್ಕಳೇ, 6 ಬಾಹುಗಳ ಅಳತೆಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ಈಗ ಸುತ್ತಳತೆಯನ್ನು ಕಂಡುಹಿಡಿಯೋಣ. ಡಬ್ಲ್ಯೂ ಎಕ್ಸ್ ಪ್ಲಸ್ ಎಕ್ಸ್ ಸಿ ಪ್ಲಸ್ ಸಿ ಎನ್ ಪ್ಲಸ್ ಎನ್ ಆರ್ ಪ್ಲಸ್ ಆರ್ ಎಮ್ ಪ್ಲಸ್ ಎಮ್ ಡಬ್ಲ್ಯೂ. ಡಬ್ಲ್ಯೂ ಎಕ್ಸ್ ಎಷ್ಟಿದೆ ಮಕ್ಕಳೇ? 7 ಸೆಂಟಿಮೀಟರ್. ಪ್ಲಸ್ ಎಕ್ಸ್ ಸಿ 8 ಸೆಂಟಿಮೀಟರ್. ಪ್ಲಸ್ ಸಿ ಎನ್ 4 ಸೆಂಟಿಮೀಟರ್. ಪ್ಲಸ್ ಎನ್ ಆರ್ 6 ಸೆಂಟಿಮೀಟರ್. ಪ್ಲಸ್ ಆರ್ ಎಮ್ 3 ಸೆಂಟಿಮೀಟರ್. ಪ್ಲಸ್ ಎನ್ ಡಬ್ಲ್ಯೂ 2 ಸೆಂಟಿಮೀಟರ್ ಇದೆ ಮಕ್ಕಳೇ. ಈಗ ಕೂಡಿಸಿ ಮಕ್ಕಳೇ. 7ಕ್ಕೆ 8 ಕೂಡಿದರೆ 15, 15ಕ್ಕೆ 4 ಕೂಡಿದರೆ 19, 19ಕ್ಕೆ 6 ಕೂಡಿದರೆ 25, 25ಕ್ಕೆ 3 ಕೂಡಿದರೆ 28,
28ಕ್ಕೆ 2 ಕೂಡಿದ್ರೆ 30 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಮುಖ್ಯ ಪ್ರಶ್ನೆ 2. ಎ ಪಟ್ಟಿಯಲ್ಲಿ ಆಕೃತಿಗಳನ್ನು ಬಿ ಪಟ್ಟಿಯಲ್ಲಿ ಅವುಗಳ ಸುತ್ತಳತೆಯನ್ನು ನೀಡಿದೆ. ಎ ಪಟ್ಟಿಯನ್ನು ಬಿ ಪಟ್ಟಿಗೆ ಹೊಂದಿಸಿ ಉತ್ತರವನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ, ನಾವು ಎಲ್ಲ ಬಾಹುಗಳನ್ನು ಕೂಡಿದಾಗ ಆ ಆಕೃತಿಯ ಸುತ್ತಳತೆ ನಮಗೆ ಸಿಗುತ್ತೆ ಅಲ್ವಾ? ನೋಡಿ, ಎ ಬಿ, ಬಿ ಸಿ, ಸಿ ಡಿ, ಡಿ ಎ ಈ ಬಾಹುಗಳ ಅಳತೆಗಳನ್ನು ನಾವು ಕೂಡಬೇಕಲ್ವಾ? ನೋಡಿ ಮಕ್ಕಳೇ, 4ಕ್ಕೆ 3 ಕೂಡಿದ್ರೆ 7, 7ಕ್ಕೆ 6 ಕೂಡಿದ್ರೆ 13, 13ಕ್ಕೆ 5 ಕೂಡಿದರೆ 18. ಇಲ್ಲಿದೆ ನೋಡಿ ಮಕ್ಕಳೇ 18 ಸೆಂಟಿಮೀಟರ್. ಇಲ್ಲಿ ಬರೆಯಿರಿ ಮಕ್ಕಳೇ. ನಂತರ 2ನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. ನೋಡಿ, ಈ ಎಲ್ಲ ಬಾಹುಗಳನ್ನು ಕೂಡಿಸಿ 7ಕ್ಕೆ 6 ಕೂಡಿದ್ರೆ 13, 13ಕ್ಕೆ 2 ಕೂಡಿದ್ರೆ 15, 15ಕ್ಕೆ 5 ಕೂಡಿದರೆ 20 ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ. ನೋಡಿ, ಇಲ್ಲಿ 20 ಸೆಂಟಿಮೀಟರ್ ಕೊಟ್ಟಿದ್ದಾರಲ್ವಾ, ಅದನ್ನು ಇಲ್ಲಿ ಬರೆಯಿರಿ ಮಕ್ಕಳೇ. ನಂತರ ಇಲ್ಲಿ ತ್ರಿಭುಜವನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಈ 3 ಬಾಹುಗಳ ಅಳತೆಯನ್ನು ಕೂಡಿ 5ಕ್ಕೆ 5 ಕೂಡಿದ್ರೆ 10, 10ಕ್ಕೆ 5 ಕೂಡಿದ್ರೆ 15. ನೋಡಿ ಮಕ್ಕಳೇ, ಇಲ್ಲಿದೆ ಅಲ್ವಾ 15 ಸೆಂಟಿಮೀಟರ್. ನಂತರ 4ನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಚೌಕವನ್ನು ಕೊಟ್ಟಿದ್ದಾರಲ್ವಾ, ನೋಡಿ 6 ಸೆಂಟಿಮೀಟರ್, 6 ಸೆಂಟಿಮೀಟರ್, 6 ಸೆಂಟಿಮೀಟರ್, 6 ಸೆಂಟಿಮೀಟರ್ 4 ಬಾಹುಗಳು ಸಹ 6 ಸೆಂಟಿಮೀಟರ್ ಅಳತೆಯನ್ನು ಹೊಂದಿವೆ. 6ಕ್ಕೆ 6 ಕೂಡಿದ್ರೆ 12, 12ಕ್ಕೆ 6 ಕೂಡಿದ್ರೆ 18, 18ಕ್ಕೆ 6 ಕೂಡಿದರೆ 24 ಸೆಂಟಿಮೀಟರ್ ಮಕ್ಕಳೇ. ನೋಡಿ, ಇಲ್ಲಿ ಕೊಟ್ಟಿದ್ದಾರಲ್ವ 24 ಸೆಂಟಿಮೀಟರ್, ಅದಕ್ಕೆ ಹೊಂದಿಸಿ ಮಕ್ಕಳೇ. 24 ಸೆಂಟಿಮೀಟರ್. ಅರ್ಥ ಆಯ್ತಲ್ವ ಮಕ್ಕಳೇ? ಇಲ್ಲಿ ಕೊಟ್ಟ ಆಕೃತಿಯ ಎಲ್ಲ ಬಾಹುಗಳನ್ನು ಕೂಡಿದಾಗ ನಮಗೆ ಆ ಆಕೃತಿಯ ಸುತ್ತಳತೆ ಸಿಗುತ್ತೆ. ಈಗ ಅಭ್ಯಾಸ 1.2ರಲ್ಲಿನ ಲೆಕ್ಕಗಳನ್ನು ಬಿಡಿಸೋಣ. ನೋಡಿ ಮಕ್ಕಳೇ, ಅಭ್ಯಾಸ 1.2. ಮೊದಲ ಆಕೃತಿಯನ್ನು ಗಮನಿಸಿ. ಕೊಟ್ಟಿರುವ ಆಕೃತಿಯನ್ನು ಗಮನಿಸು. ಸುತ್ತಳತೆ 24 ಸೆಂಟಿಮೀಟರ್ ಆದರೆ 4ನೇ ಬಾಹುವಿನ ಉದ್ದವೆಷ್ಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ, ಇಲ್ಲಿ ಎಷ್ಟು ಬಾಹುಗಳಿವೆ ಮಕ್ಕಳೇ? 1, 2, 3, 4 4 ಬಾಹುಗಳಿವೆ. 4 ಬಾಹುಗಳಲ್ಲಿ 3 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ. ಇನ್ನು 1 ಬಾಹುವಿನ ಅಳತೆಯನ್ನು ಕೊಟ್ಟಿಲ್ಲ. ಈ 1 ಬಾಹುವಿನ ಅಳತೆಯನ್ನು ನೀವು ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದರೆ ನೋಡಿ, ಗಮನಿಸಿ ಏನು ಮಾಡಬೇಕು ಅಂತ. 3 ಬಾಹುಗಳ ಮೊತ್ತವನ್ನು ಮೊದಲು ಕಂಡುಹಿಡಿಬೇಕು ಮಕ್ಕಳೇ. ನೋಡಿ, 3 ಬಾಹುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಮಕ್ಕಳೇ. 1 ಬಾಹು 10 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 10 ಸೆಂಟಿಮೀಟರ್ ಇದೆ, ಇನ್ನೊಂದು ಬಾಹು 2 ಸೆಂಟಿಮೀಟರ್ ಇದೆ. ಹಾಗಾದರೆ 3 ಬಾಹುಗಳ ಮೊತ್ತ ಏನಾಗುತ್ತೆ ಮಕ್ಕಳೇ? 3 ಬಾಹುಗಳನ್ನು ಕೂಡಿ 10ಕ್ಕೆ 10 ಕೂಡಿದ್ರೆ 20, 20ಕ್ಕೆ 2 ಕೂಡಿದ್ರೆ 22. 3 ಬಾಹುಗಳ ಮೊತ್ತ 22 ಸೆಂಟಿಮೀಟರ್. 4ನೇ ಬಾಹುವಿನ ಉದ್ದವನ್ನು ಹೆಂಗೆ ಕಂಡುಹಿಡಿಯೋದು ಮಕ್ಕಳೇ? ನೋಡಿ, ಸುತ್ತಳತೆಯನ್ನು ಕೊಟ್ಟಿದ್ದಾರಲ್ವಾ, ಸುತ್ತಳತೆ 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸುತ್ತಳತೆ ಮೈನಸ್ ಇಲ್ಲಿ 3 ಬಾಹುಗಳ ಮೊತ್ತವನ್ನು ಕಂಡುಹಿಡಿದ್ವಲ್ವಾ 22 ಸೆಂಟಿಮೀಟರ್, ಇದನ್ನು ನಾವು ಕಳಿಬೇಕಾಗುತ್ತೆ. ಹೀಗೆ ಬರೆಯಿರಿ ಮಕ್ಕಳೇ. ಸುತ್ತಳತೆ ಮೈನಸ್ 3 ಬಾಹುಗಳ ಮೊತ್ತ. ಸುತ್ತಳತೆ ಎಷ್ಟು? 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 3 ಬಾಹುಗಳ ಮೊತ್ತ ಎಷ್ಟು ಮಕ್ಕಳೇ? 22 ಸೆಂಟಿಮೀಟರ್. ಹೀಗೆ ಹಾಕೊಳ್ಳಿ. ನಂತರ 24ರಲ್ಲಿ 22 ಸೆಂಟಿಮೀಟರನ್ನು ಕಳೆದ್ರೆ 2 ಸೆಂಟಿಮೀಟರ್. ಹಾಗಾದರೆ ಗಮನಿಸಿ ಮಕ್ಕಳೇ, QS ಬಾಹುವಿನ ಉದ್ದ ಎಷ್ಟು ಮಕ್ಕಳೇ? 2 ಸೆಂಟಿಮೀಟರ್. 3 ಬಾಹುಗಳ ಮೊತ್ತ 22 ಸೆಂಟಿಮೀಟರ್ ಆಗಿತ್ತು ಮಕ್ಕಳೇ. ಇನ್ನೊಂದು ಬಾಹುವಿನ ಮೊತ್ತ 2 ಸೆಂಟಿಮೀಟರ್. 22ಕ್ಕೆ 2 ಕೂಡಿದ್ರೆ 24 ಸೆಂಟಿಮೀಟರ್. ಇಲ್ಲಿ ಸುತ್ತಳತೆಯನ್ನು ಈಗ ಆಲ್ರೆಡಿ ಕೊಟ್ಟಿದ್ರು ಮಕ್ಕಳೇ, ಅದಕ್ಕೆ ನಾವು ತಾಳೆ ನೋಡ್ಕೋಬಹುದು. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ 2ನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಎಷ್ಟು ಬಾಹುಗಳಿವೆ ನೋಡಿ? 1, 2, 3, 4, 5 5 ಬಾಹುಗಳಿವೆ. 5 ಬಾಹುಗಳಿದ್ರೆ ಪಂಚಭುಜಾಕೃತಿ ಮಕ್ಕಳೇ. ನೋಡಿ, ಇಲ್ಲಿ 4 ಬಾಹುಗಳ ಅಳತೆಯನ್ನು ಕೊಟ್ಟಿದ್ದಾರೆ, 1 ಬಾಹುವಿನ ಅಳತೆಯನ್ನು ಕೊಟ್ಟಿಲ್ಲ. ಆ ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕು ಮಕ್ಕಳೇ. ಏನು ಮಾಡಬೇಕು? 4 ಬಾಹುಗಳ ಮೊತ್ತವನ್ನು ಕಂಡುಹಿಡಿಬೇಕು. ನೋಡಿ, 4 ಬಾಹುಗಳ ಮೊತ್ತ 4 + 3 + 4 + 8. ಹೀಗೆ ಈ 4 ಸಂಖ್ಯೆಗಳನ್ನು ಕೂಡಬೇಕು ಮಕ್ಕಳೇ. ಕೂಡಿಸಿ ಮಕ್ಕಳೇ. 4ಕ್ಕೆ 3 ಕೂಡಿದ್ರೆ 7, 7ಕ್ಕೆ 4 ಕೂಡಿದ್ರೆ 11, 11ಕ್ಕೆ 8 ಕೂಡಿದ್ರೆ 19 19 ಸೆಂಟಿಮೀಟರ್. 4 ಬಾಹುಗಳ ಮೊತ್ತ 19 ಸೆಂಟಿಮೀಟರ್. ಈಗ 5ನೇ ಬಾಹುವಿನ ಅಳತೆಯನ್ನು ಕಂಡುಹಿಡಿಬೇಕಲ್ವಾ? ಹಾಗಾದರೆ ನೋಡಿ, ಸುತ್ತಳತೆ ಎಷ್ಟು ಕೊಟ್ಟಿದ್ದಾರೆ ಮಕ್ಕಳೇ? 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈ ಸುತ್ತಳತೆಯಲ್ಲಿ 4 ಬಾಹುಗಳ ಮೊತ್ತವನ್ನು ಕಳಿಬೇಕು ಮಕ್ಕಳೇ. ಆಗ BD ಈ ಬಾಹುವಿನ ಅಳತೆ ನಮಗೆ ಸಿಗುತ್ತೆ. ಸುತ್ತಳತೆ ಎಷ್ಟು ಮಕ್ಕಳೇ?
ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ 24 ಸೆಂಟಿಮೀಟರ್. 4 ಬಾಹುಗಳ ಮೊತ್ತ ಎಷ್ಟು ಮಕ್ಕಳೇ? ಇಲ್ಲಿ ಕೂಡಿಸಿದ್ರಲ್ವಾ ನೋಡಿ 19 ಸೆಂಟಿಮೀಟರ್. ಈಗ 24 ಸೆಂಟಿಮೀಟರಲ್ಲಿ 19 ಸೆಂಟಿಮೀಟರ್ನ ಕಳಿಬೇಕು ಮಕ್ಕಳೇ. 24ರಲ್ಲಿ 19ನ ಕಳೆದ್ರೆ 5 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಬಿ ಡಿ ಈ ಬಾಹುವಿನ ಅಳತೆ 5 ಸೆಂಟಿಮೀಟರ್. ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ನೋಡಿ ಚೌಕವನ್ನು ನೋಡ್ತಾ ಇದ್ದೀವಲ್ವಾ? 1 2 3 4 4 ಬಾಹುಗಳನ್ನು ಒಳಗೊಂಡಿದೆ. ಈ 4 ಬಾಹುಗಳು ಸಮವಾಗಿವೆ ನೋಡಿ ಮಕ್ಕಳೇ. ಚಿತ್ರದಲ್ಲಿ ಒಂದು ಬಾಹುವಿನ ಉದ್ದ 7 ಸೆಂಟಿಮೀಟರ್ ಇದ್ದು ಎಲ್ಲ ಬಾಹುಗಳು ಸಮವಾಗಿವೆ ಅಂತ ಕೊಟ್ಟಿದ್ದಾರೆ. ಈ ಆಕೃತಿಯ ಸುತ್ತಳತೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಒಂದು ಬಾಹುವಿನ ಅಳತೆ 7 ಸೆಂಟಿಮೀಟರ್ ಆದರೆ ಉಳಿದ ಎಲ್ಲ ಬಾಹುಗಳ ಅಳತೆನೂ ಸಹ 7 ಸೆಂಟಿಮೀಟರೇ ಆಗಿರುತ್ತೆ ಮಕ್ಕಳೇ. ಯಾಕೆಂದರೆ ಇಲ್ಲಿ 4 ಬಾಹುಗಳು ಸಮವಾಗಿವೆ ಮಕ್ಕಳೇ. ಹಾಗಾದರೆ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. KM ಪ್ಲಸ್ MN ಪ್ಲಸ್ NL ಪ್ಲಸ್ LK. ನೋಡಿ ಮಕ್ಕಳೇ ಹೀಗೆ ಬರ್ಕೊಳ್ಳಿ. ಇಲ್ಲಿ ಎಲ್ಲ ಬಾಹುಗಳು ಸಮವಾಗಿವೆ ಅಂತ ಕೊಟ್ಟಿರೋದ್ರಿಂದ ಎಲ್ಲ ಬಾಹುಗಳ ಅಳತೆನೂ ಸಹ 7 ಸೆಂಟಿಮೀಟರ್ ಆಗಿರುತ್ತೆ ಮಕ್ಕಳೇ. 7 ಪ್ಲಸ್ 7 ಪ್ಲಸ್ 7 ಪ್ಲಸ್ 7 7ಕ್ಕೆ 7 ಕೂಡಿದ್ರೆ 14, 14ಕ್ಕೆ 7 ಕೂಡಿದ್ರೆ 21, 21ಕ್ಕೆ 7 ಕೂಡಿದ್ರೆ 28 ಮಕ್ಕಳೇ. ಹಾಗಾದರೆ ಸುತ್ತಳತೆ ಎಷ್ಟಾಗುತ್ತೆ ಮಕ್ಕಳೇ? 28 ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ಅಭ್ಯಾಸ 1.3ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಮಕ್ಕಳೇ. ಈ ಅಭ್ಯಾಸದಲ್ಲಿ ವಿಸ್ತೀರ್ಣವನ್ನು ಕಂಡುಹಿಡಿಯೋದ್ರ ಬಗ್ಗೆ ತಿಳಿಸಿದ್ದಾರೆ. ವಿಸ್ತೀರ್ಣ ಅಂದರೆ ಏನಂತ ಗೊತ್ತಿದೆ ಅಲ್ವಾ ಮಕ್ಕಳೇ? ಒಂದು ಆಕೃತಿಯು ಆಕ್ರಮಿಸ್ತಕ್ಕಂಥ ಸ್ಥಳ ಅಥವಾ ಪ್ರದೇಶನ ನಾವು ಆ ಆಕೃತಿಯ ವಿಸ್ತೀರ್ಣ ಅಂತ ಹೇಳ್ತೀವಿ ಮಕ್ಕಳೇ. ವಿಸ್ತೀರ್ಣವನ್ನು ಚದರಮಾನದಲ್ಲಿ ವ್ಯಕ್ತಪಡಿಸ್ತಾರೆ. ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಮಕ್ಕಳೇ. ಇಲ್ಲಿ ಎಷ್ಟು ಚೌಕಗಳಿವೆ ಗಮನಿಸಿ. 1 ಚೌಕ, 2 ಚೌಕ, 3 ಚೌಕ, 4 ಚೌಕ, 5 ಚೌಕ. ಇಲ್ಲಿ 5 ಚೌಕಗಳಿವೆ ಮಕ್ಕಳೇ. 1 ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಆದರೆ 5 ಚೌಕಗಳ ವಿಸ್ತೀರ್ಣ 5 ಚದರ ಸೆಂಟಿಮೀಟರ್ ಆಗುತ್ತೆ ಮಕ್ಕಳೇ. ಆಕೃತಿಯೊಳಗಿನ ಒಟ್ಟು ಚೌಕಗಳು 5. ಆದ್ದರಿಂದ ಆಕೃತಿಯ ವಿಸ್ತೀರ್ಣ 5 ಚದರ ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನೋಡಿ ಪ್ರತಿಯೊಂದು ಚೌಕದ ವಿಸ್ತೀರ್ಣ 1 ಸೆಂಟಿಮೀಟರ್ ಅಂತ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಮಕ್ಕಳೇ. ಪ್ರತಿಯೊಂದು ಚೌಕದ ವಿಸ್ತೀರ್ಣ 1 ಸೆಂಟಿಮೀಟರ್. ಹಾಗಾದರೆ ಇಲ್ಲಿ ಎಷ್ಟು ಚೌಕಗಳಿವೆ? 1 2 3 4 5 ಚೌಕಗಳಿವೆ ಮಕ್ಕಳೇ. ಹಾಗಾಗಿ 5 ಚದರ ಸೆಂಟಿಮೀಟರ್ ಆಗುತ್ತೆ. ನಂತರ ಎರಡನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಎಷ್ಟು ಚೌಕಗಳಿವೆ ಅಂತ ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21. ನೋಡಿ ಮಕ್ಕಳೇ ಇಲ್ಲಿ 21 ಚೌಕಗಳಿವೆ. ಆಕೃತಿಯೊಳಗಿನ ಒಟ್ಟು ಚೌಕಗಳು 21. ಪ್ರತಿ ಚೌಕದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್. ಒಂದು ಚೌಕದಲ್ಲಿ 1 ಚದರ ಸೆಂಟಿಮೀಟರ್ ಇದೆ. ಹಾಗಾದರೆ 21 ಚೌಕಗಳಿಗೆ 21 ಚದರ ಸೆಂಟಿಮೀಟರ್ ಆಗುತ್ತೆ. ಅರ್ಥ ಆಯ್ತಲ್ವಾ ಮಕ್ಕಳೇ? 21 ಚೌಕಗಳಿವೆ. ಹಾಗಾಗಿ ಆಕೃತಿಯ ವಿಸ್ತೀರ್ಣ 21 ಚದರ ಸೆಂಟಿಮೀಟರ್. ನಂತರ ಮೂರನೇ ಆಕೃತಿಯನ್ನು ಗಮನಿಸಿ ಮಕ್ಕಳೇ. 1 2 3 4 5 6 7 8 9 10 11 12 13 14 15 16 17 18 19 20. 20 ಚೌಕಗಳಿವೆ ಮಕ್ಕಳೇ. ಇಲ್ಲಿ ಆಕೃತಿಯೊಳಗಿನ ಒಟ್ಟು ಚೌಕಗಳು 20. ಹಾಗಾದರೆ ಆಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ ಮಕ್ಕಳೇ? 20 ಚದುರ ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರ ನಾಲ್ಕನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ಇಲ್ಲಿ ಎಷ್ಟು ಚೌಕಗಳಿವೆ ಅಂತ ನೋಡೋಣ. 1 2 3 4 5 6 7 8 9 10 11 12 13 14 15 16. ಇಲ್ಲಿ 16 ಚೌಕಗಳಿವೆ ಮಕ್ಕಳೇ. ನೋಡಿ ಮಕ್ಕಳೇ, ಆಕೃತಿಯೊಳಗಿನ ಒಟ್ಟು ಚೌಕಗಳು 16. ಆಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ ಮಕ್ಕಳೇ? 16 ಚದರ ಸೆಂಟಿಮೀಟರ್. 5ನೇ ಚಿತ್ರವನ್ನು ಗಮನಿಸಿ ಮಕ್ಕಳೇ. ನೋಡಿ ಈ ಆಕೃತಿಯೊಳಗಿನ ಚೌಕಗಳು ಎಷ್ಟು ಮಕ್ಕಳೇ? 1 2 3 4 5 6 7 8 9
10, 11, 12. ಈ ಆಕೃತಿಯೊಳಗಿನ ಒಟ್ಟು ಚೌಕಗಳು 12 ಮಕ್ಕಳೇ. ಹಾಗಾದರೆ ಆಕೃತಿಯ ವಿಸ್ತೀರ್ಣ ಎಷ್ಟಾಗುತ್ತೆ? 12 ಚದರ ಸೆಂಟಿಮೀಟರ್. ಅರ್ಥ ಆಯ್ತಲ್ವಾ ಮಕ್ಕಳೇ? ಅಭ್ಯಾಸ 1.1, ಅಭ್ಯಾಸ 1.2, ಅಭ್ಯಾಸ 1.3ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.